ನಮ್ಮ ಕಸ್ಟಮರ್ ಗಳಿಗೆ ಅವೇರ್ನೆಸ್ ಇಲ್ಲ. ಏನಂತಂದ್ರೆ ಎಲ್ಲ ಜೆಸಿಬಿ ಇನ್ನೊಂದು ಹೋಗ್ಬಿಡ್ತಾರೆ. ಇದರಿಂದ ಎಷ್ಟು ಉಳಿತಾಯ ಇದೆ ಅಂತಂದ್ರೆ ಮೈಲೇಜ್ ಚೆನ್ನಾಗಿದೆ. ಆಪರೇಟರ್ ನಿಮಗೆ ಒಂದ್ 2 ದಿನ ಬಂದ್ರೆ ಸಾಕು. ಆಪರೇಟಿಂಗ್ ನಿಮ್ಗೆ ತುಂಬಾ ಈಸಿ ಆಪರೇಟ್. ಅದಾದ್ಮೇಲೆ ಟ್ರಾಕ್ಟರ್ ಮೇಂಟೆನೆನ್ಸ್ ನಿಮಗೆ ಮೈಲೇಜ್ ಬರುತ್ತೆ. ಮತ್ತೆ ನಿಮ್ಗೆ ಅಟ್ಯಾಚ್ಮೆಂಟ್ ರಿಜಿಸ್ಟ್ರೇಷನ್ ಇಲ್ಲ. ನಮ್ಮ ಕಸ್ಟಮರ್ ಗಳು ಏನಂತಂದ್ರೆ ರಿಜಿಸ್ಟ್ರೇಷನ್ ಗೆ 70-80 ಸಾವಿರ ರೂಪಾಯಿ ಕೊಡ್ತಾರೆ ಜೆಸಿಬಿಗೆ. ಇದೇನಂದ್ರೆ 20,000ದಲ್ಲಿ ರಿಜಿಸ್ಟ್ರೇಷನ್ ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗಿ ಹೋಗುತ್ತೆ. ನಿಮಗೆ ಯಾವ ಪೊಲೀಸ್ನವರು ಎಲ್ಲೂ ಕೈ ಅಡ್ಡಾಕೋದಿಲ್ಲ ಈ ಅಟ್ಯಾಚ್ಮೆಂಟ್ ಗೆ, ಯಾಕಂದ್ರೆ ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ. ಮತ್ತೆ ಜೆಸಿಬಿ 75ರಿಂದ 80 ಭಾಗ ವರ್ಕ್ ಮಾಡುತ್ತೆ. ಇದುವರೆಗೂ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಒಂದೇ ಒಂದು ನಿಮ್ಮ ಇದನ್ನ ಹೇಳಿಲ್ಲ, ಪ್ರಾಬ್ಲಮ್ಸ್ ಹೇಳಿಲ್ಲ, ಕಂಪ್ಲೇಂಟ್. 4,20,000 ರೂಪಾಯಿ ಇದೆ. ಕೃಷಿ ಮೇಳದಿಂದ ಬಂದಿದೀವಿ ಅಂತ ಹೇಳಿದ್ರೆ ನಾವು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಹೌದಾ ಸರ್? ಓಕೆ ಸರ್. 20,000ರಿಂದ 25,000 ಕೃಷಿ ಮೇಳದಿಂದ ಕಾಲ್ ಮಾಡಿದೀವಿ ಅಂತಂದ್ರೆ 100% ಇದೆ. ಮತ್ತೆ ಏನೆಲ್ಲ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಹಾಕಿರ್ತಾರೆ ಅಂತ ಹೇಳಿ ಸರ್. ಈಗ ಇಲ್ಲಿ ನೋಡ್ತಾ ಇದೀರಿ ನಾವು ಒಂದು ಕಡಿಮೆ HP ನಲ್ಲಿ ಒಂದು ಚಿಕ್ಕ ಟ್ರ್ಯಾಕ್ಟರ್ಗೆ ಒಂದು ಇದನ್ನ ಅಟ್ಯಾಚ್ಮೆಂಟ್ ನ ಹಾಕಿರ್ತೀರಾ. ಸೊ ಇದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಎಷ್ಟು HP ಟ್ರ್ಯಾಕ್ಟರ್ ಅಂತ ಏನಾದ್ರು ಹೇಳಿ ಸರ್. ನಮಸ್ತೆ. ನಾವು ಬುಲ್ ಮಿಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಇವತ್ತು ಶಾಪ್ ಮಾಡಿದೀವಿ. GK ವಿಕೆಲಿ ಪ್ರೋಗ್ರಾಮ್ ಇರೋದ್ರಿಂದ ಸರ್. ಇದು ನಮ್ಮ ಬುಲ್ ಮಿಷಿನ್. ಇದು ಬಂದು ಬ್ಯಾಕೋ ಅಗ್ರಿ ಲೋಡರ್. ಇದು ಬ್ಯಾಕೋ ಸೀರೀಸ್ ಅಲ್ಲಿ ಬರುತ್ತೆ. ಇದು 36 HP ಇಂದ 45 HP ವರೆಗೂ ಬ್ಯಾಕೋನ ಅಟ್ಯಾಚ್ಮೆಂಟ್ ಮಾಡಬಹುದು. ಇದು 7 ಫೀಟ್ ಹೈಟ್ ಬರುತ್ತೆ. ಮತ್ತೆ ಡೆಪ್ತ್ ಡಿಗ್ಗಿಂಗ್ ಎಲ್ಲ 7 ಫೀಟ್ ಬರುತ್ತೆ. ಇದು ಬ್ಯಾಕೋ ಸೀರೀಸ್. ಇದು TPL ಅಂತ ನೋಡಿ ಈ ಪ್ಲೇಸ್ ಅಲ್ಲಿ. ಇದು 3 ಪಾಯಿಂಟೆಡ್ ಲಿಂಕ್. 3 ಪಾಯಿಂಟೆಡ್ ಲಿಂಕ್ ಅಂತಂದ್ರೆ ನಾವು 3 ಪಾಯಿಂಟ್ ಇಂದ ಮತ್ತೆ ರಿಮೂವ್ ಮಾಡಿದ್ರೆ ಇದನ್ನ ಡಿ ಅಟ್ಯಾಚ್ ಮಾಡಬಹುದು. ಮಿನಿಮಮ್ ಒಂದು 10 ಮಿನಿಟ್ಸ್ ಅಲ್ಲಿ. 10 ಮಿನಿಟ್ಸ್ ಅಲ್ಲಿ ನೀವು ಬೇಕು ಅಂತಂದ್ರೆ ಅಟ್ಯಾಚ್ ಮಾಡಬಹುದು, ಇಲ್ಲ ಅಂತಂದ್ರೆ ಡಿ ಅಟ್ಯಾಚ್. ಈಸಿ ಇದೆ ಸರ್. 3 ಇದು ತೆಗೆದ್ರೆ ಮುಗಿಯುತ್ತೆ. ಹೌದು. ಒಂದು ಮ್ಯಾಕ್ಸಿಮಮ್ ಅಂದ್ರೆ ನಿಮಗೊಂದು 15 ನಿಮಿಷ, ಮಿನಿಮಮ್ ಅಂದ್ರೆ 10 ಮಿನಿಟ್ಸ್ ಬೇಕು. 10 ಮಿನಿಟ್ಸ್ ಅಲ್ಲಿ ನೀವು ರಿಮೂವ್ ಮಾಡಬಹುದು, ಡಿ ಅಟ್ಯಾಚ್ ಮಾಡಬಹುದು. ಡಿ ಅಟ್ಯಾಚ್ ಮಾಡಿದ್ಮೇಲೆ ನೀವು ರೋಟ್ರಿ, ನೇಗ್ಲು ನಾರ್ಮಲ್ ಆಗಿ ನೀವು ಏನು ರೈತರು ಏನ್ ಯೂಸ್ ಮಾಡ್ತಿರಲ್ಲ ಅದನ್ನೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಯೂಸ್ ಮಾಡಬಹುದು. ಸ್ನೇಹಿತರೆ, ಇದು ಬಂದು ನಾವು ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ತೋಟಗಳಲ್ಲಿ JCB ಕರ್ಕೊಂಡು ಹೋದ್ರೆ ನೆಲ ತುಳಿದಾಕ್ಬಿಡ್ತದೆ. ಮತ್ತೆ ನೆಲ ಎಲ್ಲ ಸೆಟ್ ಆಗ್ಬಿಡ್ತದೆ. ಮತ್ತೆ ತೇವಾಂಶಗಳಲ್ಲಿ ಅಂತದ್ರಲ್ಲೆಲ್ಲ ಇನ್ನ ಹಿಂಸೆ ಅನ್ಸುತ್ತಲ್ವಾ, ದೊಡ್ಡ ವೆಯ್ಟ್ ಇರುವಂತ ಮಿಷಿನ್ ಗಳ ಕರ್ಕೊಂಡು ಹೋಗೋದಕ್ಕೆ. ಸೊ ಅಂತ ಟೈಮಲ್ಲಿ ಬಂದು ಈ ಪುಟ್ಟ ಒಂದು ಅಟ್ಯಾಚ್ಮೆಂಟ್ ನ ನೀವು ಸಾರ್ ಹೇಳಿದ್ರಲ್ವಾ, ಬರೀ ಒಂದು 15 ನಿಮಿಷ ಇದ್ರೆ ಸಾಕು, ನಾವು ಕಳಿಸೋದಾಗ್ಲಿ ಅದು ಅಟ್ಯಾಚ್ ಮಾಡೋದಾಗ್ಲಿ ಎರಡನ್ನೂ ಆರಾಮಾಗಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸರ್, HP ವಿಚಾರಕ್ಕೆ ಬಂದಾಗ ಎಷ್ಟು HP ಇದನ್ನ ಅಳವಡಿಸಿರ್ತೀರಾ ಸರ್? ಇದು ಸರ್ ನಾವು 35 HP ಇಂದ 47 HP ವರೆಗೂ ಈ ಬ್ಯಾಕ್ ನ ರೆಫರ್ ಮಾಡ್ತೀವಿ. ಇದು ಎಲ್ಲದಕ್ಕೂ ಕಾಮನ್ 35ರಿಂದ 45 HP ಎಲ್ಲ ಬ್ರ್ಯಾಂಡ್ ಟ್ರ್ಯಾಕ್ಟರಿಗೂ ಇದು ಅವೈಲೇಬಲ್ ಇದೆ. ಓಕೆ ಸರ್, ಇದಕ್ಕೆ ಈ ಪುಟ್ಟ ಟ್ರ್ಯಾಕ್ಟರಿ ಅಲ್ವಾ, ಇದು ಚಿಕ್ಕ ಟ್ರ್ಯಾಕ್ಟರಿ ಸೆಗ್ಮೆಂಟ್ ಅಲ್ಲಿ ಬರ್ತದೆ. ಸೊ ಇದಕ್ಕೆ ಏನಾದ್ರು ಬೇರೆ ಏನಾದ್ರು ಅಟ್ಯಾಚ್ಮೆಂಟ್ ಹಾಕಬಹುದಾ ಸರ್ ಇದ್ರ ರಿಲೇಟೆಡ್? ಸರ್ ಫ್ರಂಟ್ ಬನ್ನಿ, ಮುಂದೆ ಲೋಡರ್ ಅಂತ ಬರುತ್ತೆ. ಲೋಡರ್ ಅಂತ ಬರುತ್ತೆ. ಇಲ್ಲಿ ಬನ್ನಿ ಸರ್, ನೋಡಿ ಎಲ್ಲಾ ಟ್ರ್ಯಾಕ್ಟರಿಗೂ ಆಗುತ್ತೆ. ಹಾಗೆ ಎಲ್ಲಾ ಟ್ರ್ಯಾಕ್ಟರ್ನು ಅಟ್ಯಾಚ್ಮೆಂಟ್ ಮಾಡಿದೀವಿ ಸರ್. ಇದು ಅಗ್ರಿಬುಲ್ ಲೋಡರ್ ಅಂತ. ಇದು ವಿಶೇಷತೆ ಏನು ಅಂತಂದ್ರೆ, ನೀವು ಈ ಡಿಗ್ಗಿಂಗ್ ನೀವೇನು ಬರುತ್ತೆ, ಲೋಡಿಂಗು ಮತ್ತೆ ಪಾಸ್ ಮಾಡ್ಕೋಣ. ಇದು ಸರ್ ಫ್ರಂಟ್ ಲೋಡರ್. ಇದು ಲೋಡಿಂಗ್ ಮತ್ತೆ ನಿಮಗೆ ಡೋಸಿಂಗು ಎಲ್ಲದಕ್ಕೂ ಬಳಕೆ ಆಗುತ್ತೆ. ವಿಶೇಷತೆ ಏನು ಅಂತಂದ್ರೆ ಬಕೆಟ್ ಯೂಸ್ ನಿಮಗೆ ಓಪನ್ ಆಗುತ್ತೆ. ಅಗ್ರಿ ಸೀರೀಸ್ ಅಲ್ಲಿ ಫ್ರಂಟ್ ಲೋಡರ್ ಬಳಕೆ ಆಗುತ್ತೆ. ಎಲ್ಲದಕ್ಕೂ ಇದಾಗುತ್ತೆ. ಸರ್, ಕೆರೆ ಮಣ್ಣು, ಗೊಬ್ಬರ, ತಿಪ್ಪೆ ಗೊಬ್ಬರ, ಮತ್ತೆ ಸ್ಯಾಂಡ್, ಮತ್ತೆ ಚಿಕ್ಕ ಪುಟ್ಟು ಆಲುಬ್ರಿಕ್ಸ್ ಇಂಡಸ್ಟ್ರಿಗಳಲ್ಲೆಲ್ಲ. ಸರ್, ಇದು ಬಂದು ಒಂದ್ ಸ್ವಲ್ಪ ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರಿ ತರ ಕಾಣಿಸ್ತದೆ. ಎಷ್ಟು HP ಸರ್ ಇದು? ಸರ್, ಇದು ನಿಮಗೆ ಇದನ್ನು 45 HP ಇಂದ ನಿಮಗೆ 55 HP ವರೆಗೂ ಈ ಲೋಡರ್ ನ ಬಳಕೆ ಮಾಡಬಹುದು. ಅಗ್ರಿ ಬ್ಯಾಕ್ ಪ್ಯೂರ್ಲಿ ನಿಮಗೆ ಅಗ್ರಿ ಸೀರೀಸ್ ಬರುತ್ತೆ. ಓಕೆ ಸರ್, ಇವಾಗ ಅದಕ್ಕೆ ಒಂದು ಅದ್ರದೇ ಸೈಜ್ ಅಲ್ಲಿ ಒಂದು ಇದನ್ನ ಹಾಕೊಳ್ಬಹುದು ಸರ್. ಆಗ HP ತಕ್ಕಂತೆ ನಿಮಗೆ ಲೋಡರ್ ಮತ್ತು ಬ್ಯಾಕ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಕೃಷ್ಣಣ್ಣ ನೋಡಿ ಅಲ್ಲಿದೆ ಅದನ್ನ. ಹೌದು ಸರ್, ಆಪರೇಟಿಂಗ್ ಸಿಸ್ಟಮ್ ತುಂಬಾನೇ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ನಿಮಗೆ ನೀವು JCB ಮತ್ತೆ ನೀವು ಇಟಾಚಿ ಇದಕ್ಕೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇದೇನಿದು ಬರೀ ಎರಡು ಲೋಡರಿಗೆ ಎರಡೇ ಬರುತ್ತೆ. ಒಂದು ಮುಂದೆ ಫ್ರಂಟ್ ಬ್ಯಾಕ್ ಮತ್ತೆ ಕೆಳಗಡೆ ಮೇಲ್ಗಡೆ ಆತರ ಎರಡೇ. ಅದರಲ್ಲಿ ಬಂದು ಒಂದ್ ಸ್ವಲ್ಪ ಜಾಸ್ತಿ 4 ಬರುತ್ತೆ.
ಬ್ಯಾಕೋಗೆ. ಸರ್ ಈಗ ಇದಕ್ಕಿನ್ನ ಒಂದ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಹೋಗೋದಾದ್ರೆ ನಿಮ್ ಟೋಟಲ್ ಆಲ್ಮೋಸ್ಟ್ JCPನೇ ಇದೆ ಇಲ್ಲಿ. ಸೊ ಇದು ಬಂದು ಯಾವ ಇದಕ್ಕೆ ಮಾಡಿರ್ತೀರಾ ಸರ್? ತುಂಬಾ ಕಸ್ಟಮರ್ ಗಳಿಗೆ ಯೂಸ್ಫುಲ್ ಆಗುತ್ತೆ ಇದು. ನಮ್ಮ ಕಸ್ಟಮರ್ ಗಳಿಗೆ ಅವೇರ್ನೆಸ್ ಇಲ್ಲ. ಏನಂತಂದ್ರೆ ಎಲ್ಲ JCP ಇನ್ನೊಂದು ಹೋಗ್ಬಿಡ್ತಾರೆ. ಇದರಿಂದ ಎಷ್ಟು ಉಳಿತಾಯ ಇದೆ ಅಂತಂದ್ರೆ ಮೈಲೇಜ್ ಚೆನ್ನಾಗಿದೆ. ಆಪರೇಟರ್ ನಿಮಗೆ ಒಂದ್ 2 ದಿನ ಬಂದ್ರೆ ಸಾಕು. ಆಪರೇಟಿಂಗ್ ನಿಮ್ಗೆ ತುಂಬಾ ಈಸಿ ಆಪರೇಟ್. ಅದಾದ್ಮೇಲೆ ಟ್ರಾಕ್ಟರ್ ಮೇಂಟೆನೆನ್ಸ್ ನಿಮಗೆ ಮೈಲೇಜ್ ಬರುತ್ತೆ. ಮತ್ತೆ ನಿಮ್ಗೆ ಅಟ್ಯಾಚ್ಮೆಂಟ್ ಗೆ ರಿಜಿಸ್ಟ್ರೇಷನ್ ಇಲ್ಲ. ನಮ್ಮ ಕಸ್ಟಮರ್ ಗಳು ಏನಂತಂದ್ರೆ ರಿಜಿಸ್ಟ್ರೇಷನ್ ಗೆ 70-80 ಸಾವಿರ ರೂಪಾಯಿ ಕೊಡ್ತಾರೆ JCP ಗೆ. ಇದೇನಂದ್ರೆ 20,000ದಲ್ಲಿ ರಿಜಿಸ್ಟ್ರೇಷನ್, ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗಿ ಹೋಗುತ್ತೆ. ನಿಮಗೆ ಯಾವ ಪೊಲೀಸ್ನವರು ಎಲ್ಲೂ ಕೈ ಅಡ್ಡಾಕೋದಿಲ್ಲ ಈ ಅಟ್ಯಾಚ್ಮೆಂಟ್ ಗೆ, ಯಾಕಂದ್ರೆ ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ. ಮತ್ತೆ JCP 75ರಿಂದ 80 ಭಾಗ ವರ್ಕ್ ಮಾಡುತ್ತೆ. ಇದುವರೆಗೂ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಒಂದೇ ಒಂದು ನಿಮ್ಮ ಇದ್ರದ್ದು ಇದನ್ನ ಹೇಳಿಲ್ಲ, ಪ್ರಾಬ್ಲಮ್ಸ್ ಹೇಳಿಲ್ಲ, ಕಂಪ್ಲೇಂಟ್ ಹೇಳಿಲ್ಲ. ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ, ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಈಗ ನೀವ್ ಹೇಳಿದ್ರೆ ಈ JCP ನಲ್ಲಿ ಮಾಡುವಂತ ಒಂದು 70% ವರ್ಗೂ ಈ ಕೆಲಸನ ಇದ್ರಲ್ಲಿ ಮುಗಿಸಬಹುದು. 70 to 80% ವರ್ಕ್ ಮಾಡುತ್ತೆ. ಖಂಡಿತ ಮಾಡುತ್ತೆ. ಹಾ ಸರ್. ಈಗ ಇದನ್ನೆಲ್ಲ ಬಂದು ಅಟ್ಯಾಚ್ಮೆಂಟ್ಸ್ ಬಂದು ಇವ್ರಿಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕದಂಗೆ ನೀವು ಮಾಡ್ಕೊಡೋ ಅಂತ. ನೀವು ಟ್ರ್ಯಾಕ್ಟರ್ ಯಾವ್ದು HP ಇದೆಯಾ ಅದಕ್ಕೆ ತಕ್ಕದಂಗೆ ನೀವು ಯಾವ್ದು HP ಯಾವ್ದು ಟ್ರ್ಯಾಕ್ಟರ್ ಇದೆ ಆ ಬ್ರ್ಯಾಂಡ್ ಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ. ಈ ತರದ್ ಹಾಕೊಳ್ಬಹುದು, ಎಷ್ಟು ಬೇಕಾಗುತ್ತೆ ಅಂತ. ಮತ್ತೆ ಇದು ಫ್ರಂಟ್ ಲೋಡರ್ ಮತ್ತೆ ಬ್ಯಾಕ್ ಎರಡನ್ನೂ ಕೊಡ್ತೀವಿ. ಫ್ರಂಟ್ ಲೋಡರ್ ತುಂಬಾ ಕಮ್ಮಿ ತಗೊಂಡ್ ಹೋಗೋದು, ಯಾಕಂದ್ರೆ ಜಾಸ್ತಿ ಈಗ ರಿಕ್ವೈರ್ಮೆಂಟ್ ಇದೆ. ಫ್ರಂಟ್ ಲೋಡರ್ ಮತ್ತೆ ಬ್ಯಾಕ್ ತಗೊಳ್ಳೋದ್ರಿಂದ ನಿಮ್ಗೆ ಸ್ವಲ್ಪ ಉಳಿತಾಯನೂ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು, GST ಖರ್ಚು ಇವೆಲ್ಲನೂ ಸೇವಿಂಗ್ಸ್ ಆಗುತ್ತೆ. ನಿಮ್ಗೆ ಏನಿಲ್ಲ ಅಂದ್ರೆ 1 ಲಕ್ಷ ಬೆನಿಫಿಟ್. ಈಗ ಇದೆಲ್ಲ ಮಾಡಿಸ್ಬೇಕಂತ ಹೇಳಿದ್ರೆ ಅವ್ರಿಗೆ ತಕ್ಕಂಗೆ ನೀವು ಇದ್ ಮಾಡ್ಕೊಡ್ತೀವಿ. ಪ್ರೈಸಸ್ ನೀವು ಅಪ್ಡೇಟ್ ಆ ರೀತಿ ಈಗ ಹೇಳೋದಕ್ಕಾಗುತ್ತಾ ಏನಾದ್ರು? ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸೆಟಪ್ ಗೆ ಏನಾದ್ರು ಒಂದು ಅಂದಾಜಿನ ಮೊತ್ತ ಇಷ್ಟ ಆಗ್ಬೋದು ಅಂತ ಏನಾದ್ರು? ಸರ್ ಅಟ್ ಪ್ರೆಸೆಂಟ್ ಕೊಟೇಶನ್ ಕೊಡ್ತಾ ಇರೋದು ಈ ವರ್ಷಕ್ಕೆ 11,50,000 ಕೊಡ್ತಾ ಇದೀವಿ ಸರ್. ಈ ಒಂದು ಅಟ್ಯಾಚ್ಮೆಂಟ್. ಹೌದು, ಫ್ರಂಟ್ ಲೋಡರ್ ಮತ್ತೆ ಬ್ಯಾಕ್ ಹೋಗಿ. ನೀವು ಬೇರೆದಕ್ಕೆಲ್ಲ ಹೋಗ್ತೀನಿ ಅಂತಂದ್ರೆ 28 ಲಕ್ಷದಿಂದ 35 ಲಕ್ಷದವರೆಗೆ ಹೊಸದಾಗಿ JCP. ಹೌದು, ಮತ್ತೆ ನಾವು ಹೊಸ ಟ್ರಾಕ್ಟರ್ ಸಜೆಸ್ಟ್ ಮಾಡಲ್ಲ. ನಿಮ್ಮಲ್ಲಿ 5 ವರ್ಷದ ಈಚೆ ಗಾಡಿ ಒಂದು 60 HP ಇಂದ 70 HP ಆ ತರ ಟ್ರಾಕ್ಟರ್ ಏನಿದ್ರೆ ಹಳೆ ಟ್ರಾಕ್ಟರ್ ನಾವು ಅದಕ್ಕೆ ಈ ಒಂದು ಹಾಕೊಳ್ಬಹುದು. ಸ್ವಲ್ಪ ಕಡಿಮೆ ಇರೋದಾದ್ರೆ ಆ ತರ, ಮತ್ತೆ ಚಿಕ್ಕ ಅಗ್ರಿ ಸೆಗ್ಮೆಂಟ್ ಅದೇ ಡಿಪೆಂಡ್ ಅಪಾನ್ HP ಟ್ರಾಕ್ಟರ್ ಮಾಡೆಲ್ ಮತ್ತೆ HP ಮೇಲೆ ಡಿಪೆಂಡ್ ನಾವು ಸಜೆಸ್ಟ್ ಮಾಡ್ತೀವಿ. ಈ ನಿಮಗೆ ಈ ಟ್ರಾಕ್ಟರ್ ಗೆ, ಈ HP ಗೆ, ನಿಮ್ಮ ಈ ವರ್ಕ್ ಗೆ ಇದು ಸೂಟೇಬಲ್ ಆಗುತ್ತೆ. ಕಸ್ಟಮರ್ ಏನೇ ಕನ್ಫ್ಯೂಷನ್ ನಮ್ಮ ಹತ್ರ ಬಂದ ಮೇಲೆ ಏನ್ ತೊಂದರೆ ಇಲ್ಲ. ನಾವ್ ಏನ್ ಬೇಕು ಅದನ್ನ ಟ್ರಾಕ್ಟರ್ ಗೆ ಮತ್ತೆ ರೈತರಿಗೆ 2 ಜನಿಗೂ ಅನುಕೂಲ ಆಗಂತದ್ದು ಮಾಡ್ಕೊಡ್ತೀವಿ. ಅವರು ರೈತರೇ ಏನಾದ್ರು ಅವ್ರ ಬಳಕೆಗೆ ಬೇಕು ಅಂತ ಅಂದ್ರೆ ನಾವು ಅಗ್ರಿನ ಸಜೆಸ್ಟ್ ಮಾಡ್ತೀವಿ. ಓನ್ ಯೂಸ್, ಕಮರ್ಷಿಯಲ್ ಯೂಸ್ ಆದ್ರೆ ನೀವು JCP ತರ ಬರುತ್ತೆ, ಬುಲ್ ಬ್ಯಾಕ್ ಅಂತ, ಅದನ್ನ ನಾವು ಸಜೆಷನ್ ಮಾಡ್ತೀವಿ. ಸರ್ ಈ ಒಂದು JCP ತರ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು HP ಇದಕ್ಕೆ ಟ್ರ್ಯಾಕ್ಟರ್? ಸರ್ 60 HP ಮಿನಿಮಮ್ ಬೇಕೇ ಬೇಕು. ಸರ್ ಇದು ಒಂದ್ಸಲಿ ಫಿಕ್ಸ್ ಮಾಡಿದಾದ್ಮೇಲೆ ಮತ್ತೆ ರಿಮೂವ್ ಮಾಡೋದು ಆ ರೀತಿ ರಿಮೂವ್ ಮಾಡಬಹುದು. ಇದು ಬುಲ್ಲು ಬೇಡ, ನಾವೇನಾದ್ರು ಗಾಡಿನ ಟ್ರ್ಯಾಕ್ಟರ್ ನ ಸೇಲ್ ಮಾಡ್ತೀವಿ ಅಂತ ಒಂದು 10 ವರ್ಷ ಆದ್ಮೇಲೆ ಬರೀ ಇಂಜಿನ್ ನ ಸಪರೇಟ್ ಮಾಡಬಹುದು. ಮಾಡದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇದು JCP ಅಲ್ಲಿ ಹೆಂಗ್ ಕೆಲಸನೋ ಅಷ್ಟೇ, ಟ್ರ್ಯಾಕ್ಟರಿ ತರ ಕೆಲಸ ಇಲ್ಲ. ಅಗ್ರಿಕಲ್ಚರ್ ಕೆಲಸ ಚಾಸಿ ಇದೆಯಲ್ಲ, ನಾವು ಚಾಸಿನ ಫುಲ್ ಹಾಕಿರ್ತೀವಿ. ಯಾಕಂದ್ರೆ ಗಾಡಿ ಏನು ಯಾವ್ದೇ ರೀತಿ ಅಪ್ಸೆಟ್ ಆಗಬಾರ್ದು, ಮತ್ತೆ ಗಾಡಿ ಸಮಸ್ಯೆ ಬರಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಚಾಸಿನ ಫ್ರಂಟ್ ಇಂದ ಬ್ಯಾಕ್ ವರೆಗೂ ಫುಲ್ ಚಾಸಿ ನಮ್ದೇ ಆದಂತ ಕಂಪನಿ ಚಾಸಿನ ಸ್ಟ್ಯಾಂಡರ್ಡ್ ಆಗಿ ರೆಡಿ ಮಾಡಿರ್ತೀವಿ. ಸ್ಟ್ಯಾಂಡರ್ಡ್ ಬಿಚ್ಚಬೇಕು ಅಂತ ಅಂದ್ರೆ ಸಮಸ್ಯೆ ಆಗುತ್ತೆ. ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ರಿಮೂವ್ ಮಾಡಿ ಅಗ್ರಿಕಲ್ಚರ್ ಯೂಸ್ ಮಾಡಬಹುದು ಅನ್ನೋದಾದ್ರೆ ಅದನ್ನ ಯೂಸ್ ಮಾಡ್ಬೋದು. ಅಗ್ರಿ ಸೀರೀಸ್ ಅದೊಂದು. ಹೌದು, ಅದೊಂದೇನಾ ಸರ್? ಇನ್ಯಾವುದೋ ಇಲ್ಲವಲ್ಲ? ಇಲ್ಲ, ನಾಳೆ ಬರುತ್ತೆ ಸರ್, ನಾಳೆ ಬರುತ್ತೆ. ಅದೇನು ಇದ್ರದ್ದು ಪ್ರೈಸ್ ಹೇಳೋದಾದ್ರೆ ಸರ್ ಒಂದು 35 HP ಹಾಕಿರ್ತೀರಾ? 4,20,000 ರೂಪಾಯಿ ಇದೆ. ಕೃಷಿ ಮೇಳದಿಂದ ಬಂದಿದೀವಿ ಅಂತ ಹೇಳಿದ್ರೆ ನಾವು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಹೌದಾ ಸರ್? ಓಕೆ ಸರ್. 20,000ರಿಂದ 25,000ವರೆಗೂ ಕೃಷಿ ಮೇಳದಿಂದ ಕಾಲ್ ಮಾಡಿದೀವಿ ಅಂತಂದ್ರೆ 100% ಬಿಟ್ಕೊಡ್ತೀವಿ. ಸ್ನೇಹಿತರೆ ನೋಡಿದ್ರಲ್ವಾ, ಅಗ್ರಿಕಲ್ಚರ್ ರಿಲೇಟೆಡ್ ಕೆಲಸಗಳಿಗೆ ನಾವು ಟ್ರ್ಯಾಕ್ಟರ್ನು ಇಟ್ಕೋಬೇಕು, ಮತ್ತೆ ಬೇರೆ JCP ಟೈಪ್ ಪುಟ್ಟ ಕೆಲಸಗಳನ್ನ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ತರ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ತಗೊಬಹುದು. ಸೊ ಇದ್ರದ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಇನ್ನಷ್ಟು ಮಾಹಿತಿ ಬೇಕಂತ ಹೇಳಿದ್ರೆ ಇಲ್ಲಿ ಕೃಷಿ ಮೇಳದಲ್ಲೇ ಆಲ್ರೆಡಿ ಅವರು ಬುಲ್ದು ಸ್ಟಾಲ್ ಹಾಕಿರ್ತಾರೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಎನ್ಕ್ವೈರಿ ಮುಖಾಂತರನು ಹೇಳ್ತಾರೆ, ಅಥವಾ ಅವ್ರನ್ನ ಡೈರೆಕ್ಟ್ ಆಗಿ ನೀವು ಯಾವ್ದಾದ್ರು ವೆಬ್ಸೈಟ್ ಗಳ ಮುಖಾಂತರ ಆಗ್ಲಿ, ಒಂದು ಮೇಲ್ ಮುಖಾಂತರ ಆಗ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಿಮ್ ನಂಬರ್ ಏನಾದ್ರು ಅಪ್ಡೇಟ್ ಮಾಡಬಹುದಾ? ಏನಾದ್ರು ಮಾಡಬಹುದು, ತೊಂದರೆ ಇಲ್ಲ. ಖಂಡಿತ ನೀವು ಹೇಳೋದಾದ್ರೆ ಅಪ್ಡೇಟ್ ಆಗುತ್ತೆ. 7200783275 ಇದು ನನ್ನ ನಂಬರ್, ಕಂಪನಿ 7200783275.
ಸ್ನೇಹಿತರೆ, ಈ ನಂಬರ್ ಅನ್ನ ಕೊಟ್ಟಿರ್ತಾರಲ್ಲ ಸರ್, ನಿಮ್ಗೇನಾದ್ರು ಇನ್ನ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಒಟ್ಟಾರೆ ಮಾಹಿತಿ ಇವ್ರು ಕೊಡ್ತಾರೆ. ಸರ್, ಇಷ್ಟೆಲ್ಲ ಒಂದು ಮಾಹಿತಿ ರೈತರಿಗೋಸ್ಕರ ನೀವು ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ, ಇಷ್ಟು ಬಿಸಿ ಕೆಲಸದಲ್ಲೂ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ನಮ್ ಕಡೆಯಿಂದ ಧನ್ಯವಾದಗಳು ಸರ್.